ಧರ್ಮರಾಯ ಕೇಳಿಸಿಕೊಂಡು, ಭೀಮಸೇನ, ಸಾಯಲಾದ ಸಂಕಟ ಪಡುತ್ತಿರುವ ಈ ಸೈನಿಕರಿಗೆ ನೀನು ಬೇಗ ಹೋಗಿ ಎಲ್ಲಿಯಾದ್ರೂ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾರಯ್ಯ. ಅಣ್ಣ, ಅವನು ನಮ್ಮ ಕಡೆಯವನಾದ್ರೆ ಸರಿ, ಆ ಕೌರವನ ಕಡೆಯವನಾದ್ರೆ ಶತ್ರುಗಳಿಗೆ ನೀರು ತಂದು ಕೊಡಕ್ಕಾಗತ್ತಾ? ಛೇಪಾಪಿ ಪ್ರಪಂಚವನ್ನು ಬಿಟ್ಟು ಹೋಗ್ತಾ ಇರುವಾಗ ಶತ್ರುಗಳ್ಯಾರು, ಮಿತ್ರರ್ಯಾರು, ಇತರ್ಯಾರು, ಐಹಿತರ್ಯಾರು, ಬಂಧುಗಳ್ಯಾರು, ತಂದೆ ತಾಯಿ ಯಾರು, ಎಂತಹ ವೈರಿಯಾದರೂ ಕೂಡ ಒಂದು ಮಣ್ಣು ಒಂದು ಎಣ ಹೋಗ್ತಾ ಇದೆ ಅಂದ್ರೆ ಅವನು ವೈರಿ ಆಗಿರ್ಲಿ, ಒಂದು ಸೌದೆ ಕಡ್ಡಿ ಹಾಕಿ ಗೊತ್ತಿನಪ್ಪ, ಒಂದಿಡಿ ಮಣ್ಣು ಹಾಕಿ ಗೊತ್ತಿನಪ್ಪ ಅಂತ ಅಜಾತ ಶತ್ರುವಾಗಿದ್ರು ಕೂಡ ಹೋಗ್ತಾನೆ. ಗೊತ್ತಾಯೇ? ಇಂಥದ್ರಲ್ಲಿ ನೀನು ಅವನು ಕೌರವನ ಕಡೆ ಸೈನಿಕ ನೀರ್ತರಕ್ಕಾಗಲ್ಲ ಅಂತಿಲ್ಲಪ್ಪ. ಅಯ್ಯೋ, ಧರ್ಮ ಅಧರ್ಮದ ವಿಚಾರವೇ ನಿನಗೆ ಗೊತ್ತಿಲ್ಲ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನರಿತು ಮಾಡಲು ಬೇಕೋ ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಅದರ ಮರ್ಮವನ್ನರಿತು ನೀ ಮಾಡಬೇಕು ತಂತ್ರ. ವಿಷವಿಕ್ಕಿದವನಿಗೆ ಷಟಸಾನವನಿಯೇ. ನಿನಗೆ ಯಾರು ವಿಷ ಹಾಕಬೇಕು, ನೀನು ಪ್ರಾಣ ತೆಗಿಬೇಕು, ನಿನ್ನನ್ನು ಕೊಂದು ಬಿಡಬೇಕು ಅಂತ ಮನಸ್ಸು ಮಾಡ್ತಾರೋ ಅಂಥವನಿಗೆ ನೀನು ಅವನು ಬಯಸಿದ್ದನ್ನೇ ನೀನು ಬಯಸಬೇಡಪ್ಪ. ಮನೆಗೆ ಕರೆದ ಮೃಷ್ಟಾನ್ನ ಭೋಜನವನ್ನು ಹಾಕವನಿಗೆ, ಅವನು ಮಾತಾಡದೆ ಹತ್ತಕ್ಕೆ ತಿಳ್ಕೊಂಡ್ರು ಪರವಾಗಿಲ್ಲ, ಬರೋ ಮಾವ ಊಟ ಮಾಡ್ಕೊಂಡು ಹೋಗುವಂತ ಕರಿಯೋ, ಅದು ಜನ್ಮ, ಅದು ನೀನು ಹುಟ್ಟಿದಿಗೆ ಸಾರ್ಥಕ. ವಿಷವಿಕ್ಕಿದವನಿಗೆ ಷಡ್ರಸಾನ್ನವನಿಗೆ. ಮೋಸ ಮಾಡುವವನ ಆಶಿಸಲು ಬೇಕು. ಯಾರು ನಮ್ಮ ಗಂಟು ಹೊಡಿತಾರೋ, ಯಾರು ನಮ್ಮ ಹಣ ಹೊಡ್ಕೊಂಡು ತಿಂತಾರೋ, ಹೊಲ ಒತ್ತರಿಸ್ತಾರೋ ಅಂಥವ್ರನ್ನೇ ನಾವು ಆಸೆ ಪಡ್ಬೇಕಂತೆ, ಅವ್ರನ್ನೇ ಪ್ರೀತಿಸ್ಬೇಕಂತೆ. ಇನ್ನೊಸಿ ಒತ್ತರಿಸೋನು ಒಂದು ಹಾಡು ಮತ್ತಿರ್ಸ್ತಾನ ಮನೆ ಹಾಡು. ಇವೆರಡು ಕೂಡ ಇವತ್ತು ಕೂಡ ಪ್ರಪಂಚದಲ್ಲಿ ಶತಸಿದ್ಧ. ದ್ವೇಷ ಮಾಡುವನ ಆಶಿಸಲು ಬೇಕು, ಮೋಸ ಮಾಡುವನ ಹೆಸರ ಮಗನಿಗಿಡಬೇಕು. ಮಗನಿಗಿಡಬೇಕು. ನೋಡಿ ಧರ್ಮ ಏನು ಹೇಳ್ತೀನಿ. ಈಗಿರುವಾಗ ನೀನು ಯಾಕಪ್ಪ ಒಂದು ತೊಟ್ಟು ನೀರನ್ನು ತಂದು ಕೊಟ್ಟು ಅವನು ಪ್ರಾಣ ಓಡಿಸೋಣ ಅಂದರೆ ಏನೇನೋ ಹೇಳ್ತೀಯಲ್ಲ ಭೀಮಸೇನ. ಕೇಳು, ಸಲಹಿ ದೊಡೆಯನ ಊರಿನೊಳಗೆ ಪರಿಹರಿಸಿದವನ ಮರೆದವನಿರಿವನೈ ಗೋರಾಂಧ ನರಕದಲ್ಲಿ
ಪುಣ್ಯಾತ್ಮನನ್ನ, ದುರ್ಭಿಕ್ಷದಲ್ಲಿ ಸಲಹಿದವನನ್ನ, ಪ್ರಪಂಚದಲ್ಲಿ ಅನ್ನವೇ ಇರತಕ್ಕಂಥ ಕಾಲ ಬರಗಾಲ, ಗೆಡ್ಡೆಗೆ ಕೆತ್ಕೊಂಡು ಬಂದು ದನ ಸಾಕ್ತಾ ಇದ್ರಲ್ಲ, ಅಂತಹ ಸಮಯದಲ್ಲಿ ದುರ್ಭಿಕ್ಷದಲ್ಲಿ ಸಲಹಿದವನನ್ನ, ಜಲದೊಳಾದವನನ್ನ, ಉರಿಯೊಳಗೆ ಪರಿಹರಿಸಿದವನನ್ನ, ಅವ್ರ ಕಣಪ್ಪ ಒಳಿ ತಂದು ಮಡಿಕೊಂಬಿಟ್ರೆ ಒಳ್ಳೇದು. ಸಲಹಿದೊಡೆಯನ್ನ ಇಲ್ಲ ಆ ಕಡೆನೂ ಅವ್ರೆ ಸುತ್ತಲೂ